just love to survive. Now when I look in your heart. ಅಯ್ಯೋ ಉಪ್ಪನ್ ಬೇಟ ಕಾಣೋದೆ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಟೈಮ್ ಬಂದು 11 ಗಂಟೆ ಆಗಿದೆ, 11 AM. ಸೊ ಬ್ಯೂಟಿಫುಲ್ ಮಾರ್ನಿಂಗ್. ಇವಾಗ ಒಂದು ರೈಡ್ ಹೊರಟಿರೋದು ಇಲ್ಲೇ ರಾಮನಗರದ ಹತ್ರ. ಇಲ್ಲಿಂದ 60 or 70 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ನನ್ನ ಫ್ರೆಂಡನ್ನ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗೆ ಹೋಗಬೇಕಾಗಿತ್ತು, ಬಟ್ ಈ ಕ್ಲೈಮೇಟ್ಗೆ ರಗ್ ಹಾಕೊಂಡು ಮನಿಕಬೇಕು ಅಂತ ಅನಿಸುತ್ತೆ ಗುರು. ಸೊ ಅದಕ್ಕೆ ವೆದರು ಓಕೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿರಲ್ಲ. ಹೋಗೋ ರಾಜಾ, ಒಂದು ಇಂಡಿಕೇಟ್ರ್ ಇಲ್ಲ, ಏನಿಲ್ಲ. ಸೊ ಬೆಂಗಳೂರಲ್ಲಿ 3 ಡೇಸು ಬ್ಯಾಕ್ ಹೆವಿ ಮಳೆ. ಇನ್ನೆಲ್ಲಿಂದ ರೈಡ್ ಹೋಗೋದಕ್ಕಾಗುತ್ತೆ? ಆರಾಮಾಗಿ ಮನೇಲಿರುವ ಅಂತ ಅನಿಸುತ್ತೆ. ಹೂ ಸ್ಟಾಪ್ಡ್ ಯು? ಸೊ ಇವತ್ತಿನ ವೆದರ್ ನೋಡಿದೆ. ರಾಜ್ಯದ ಹವಾಮಾನ ಹೇಗಿದೆ ನೋಡೋಣ. ಓಕೆ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಸ್ಮಾಲ್ ರೈಡ್ ಹೋಗ್ಬಿಟ್ಟು ಬರೋಣ. ಮಾನ್ಸೂನ್ ರೈಡ್ ಆದಮೇಲೆ ಎಲ್ಲೂ ರೈಡ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಫ್ರೆಂಡು ಶರತ್ ಬರಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೋದಕ್ಕಾಗಿಲ್ಲ. ಇಟ್ಸ್ ಓಕೆ. ನೆಕ್ಸ್ಟ್ ಮಂತು ಒಂದು ಲಾಂಗ್ ರೈಡ್ ಇದೆ, ನಾನು ಮತ್ತು ಶರತ್ ಮಾಡುವ ಅಂತ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ ಗೋಸ್. ನೋಡುವ, ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸರಿ ಬಿಡು, ಮೊದಲು ಅವನ್ನ ಪಿಕ್ ಮಾಡಿಬಿಡೋಣ. ಇನ್ನೂ ಫ್ಯೂಲ್ ಹಾಕ್ಸ್ಬೇಕು. ಬ್ಲಿಂಕ್ ಹೊಡಿತಾ ಇದೆ. ಇಲ್ಲೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊತ ನಾನು ನಿಮಗೆ ಅವನ್ನ ಪಿಕ್ ಮಾಡಿ ಸಿಗ್ತೀನಿ. ಟುವರ್ಡ್ಸ್ ರಾಮನಗರ ಹೋಗ್ತಾ ಇದ್ದೀರಿ ಗುರು. ನಡೀರಿ ಬ್ರೋ, ಬೇಕಾ? ಯಾಕೆ ನೀವು ಎಲ್ಲ ಹೋಗಲ್ಲ? ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಬರ್ತಾ ಇದೆ ಅಂತ ಗೊತ್ತಿಲ್ಲ ಗೈಸ್, ಬಟ್ ಆ ಕಡೆ ಈ ಕಡೆ ಹೋಗಿದ್ರೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಇಲ್ಲೊಂದು ಸ್ವಲ್ಪ ನಿಲ್ಲಿಸಿ ಚೆಕ್ ಮಾಡ್ಕೋತೀನಿ. ಹ್ಞೂ ಸರಿ. ಹಾಂ, ಇನ್ನು 44 ಕಿಲೋಮೀಟರ್ಸ್ ಇದೆ. ನಾರಾಯಣಗಿರಿ ಬೆಟ್ಟ ಅಂತ ಅಂದ್ಬಿಟ್ಟು. ಸೊ ತುಂಬ ವರ್ಷದಿಂದ ನೋಡ್ತಾ ಇದ್ದೆ, ಹೋಗಬೇಕು ಅಂತ. ಅಲ್ಲಿಗೆ ಸುಮಾರು ವ್ಲಾಗ್ಸ್ಗಳು ನೋಡ್ತಾ ಇದ್ದೆ. ಸುಮಾರು ದಿನ ಆಗೋಯ್ತು ನನ್ನ ಗಾಡಿಯಲ್ಲೂ ಆಫ್ ರೋಡ್ ಮಾಡಿ. ಸೊ ಇವಾಗ ಮಾಡುವ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ ನಾನು ಮತ್ತು ಮೋನಿ. ಸೊ ಇವಾಗ ಮೈಸೂರು ಟೋಲ್ ಪಾಸ್ ಆಗ್ತಾ ಇದ್ದೀವಿ. ಓ ಲಾರಿ ಬಂತು. ಲಾರಿ ಮತ್ತು ಬಸ್ಸಿಂದ ಹೋಯ್ತು ಅಂದರೆ ಹೊಗೆ ಗುರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಓ ಸ್ವಾಮಿ ಶರಣಮ್ಮಯ್ಯಪ್ಪ, ಇದ್ಯಾವ ಕಲರ್ ಗುರು? ಫುಲ್ಲು ರ್ಯಾಪೇ ಮಾಡಿಸ್ಬಿಟ್ಟವ್ರೆ. ಸೊ ಹಂಗೆ ಒಂದು ಇಲ್ಲಿ ಟೀ ಬ್ರೇಕಿಗೆ ಹಾಕಬೇಕು. ಅಲ್ಲಿ ಹಾಕಿ ಸ್ವಲ್ಪ ಗೋಪುರನ ರೆಡಿ ಮಾಡ್ಕೋತೀನಿ. ಸುಮಾರು ದಿನ ಆಗೋಗಿತ್ತು ಗೋಪುರನ ಯೂಸೇ ಮಾಡಿದ್ದಿದ್ದಿಲ್ಲ. ಯಪ್ಪ ಎಳೀತೈತೆ ಹಿಂದಕ್ಕೆ. ಆಷಾಢದ ಗಾಡಿ ಅಲ್ವಾ, ಎಳದ್ ಬಿಸಾಕ್ತಾ ಇದೆ ಹೋಗೋದಾಗೆ. ನಾನು ಈ ಕಡೆ ಗಾಡಿ ಈ ಕಡೆ ಎಳ್ಕೊಂಡು ಬರ್ತಾ ಇದ್ದೀನಿ. ಇನ್ನು ರಾಮನಗರ ಬಂದ್ಬಿಟ್ಟು 14 ಕಿಲೋಮೀಟ್ರ್ ಇದೆ. ಸೊ ನಾನು ನಿಮಗೆ ಅಲ್ಲಿ ಹೋಗಿ ಇನ್ನೂ ಟೀ ಬ್ರೇಕಿಗೆ ಹಾಕಿಲ್ಲ, ಅಲ್ಲಿ ಹಾಕಿ ಸಿಗ್ತೀನಿ ಬನ್ನಿ. ಆಫ್ ರೋಡು ಅಣ್ಣ ಹೋಗೋದಾ? ಸೊ ಓಕೆ, ಗಾಡಿನ ರಿವರ್ಸ್ ತೆಗಿತಾವ್ರೆ. ಸೊ ಇಲ್ಲಿಂದನೇ ನಿಮಗೆ ಆಫ್ ರೋಡ್ ಸ್ಟಾರ್ಟ್ ಆಗೋದು. ಇಲ್ಲೊಂದು ಬೋಲ್ಡು ಹಾಕಿದ್ದಾರೆ,
ಸೊ ಇಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇದಿದೆಯಲ್ವಾ, ಈ ಶೀಟ್ ನೋಡ್ಕೊಂಬಿಡಿ. ಸೊ ಲೊಕೇಶನ್ನೇ ಕರ್ಕೊ ಹೋಗುತ್ತೆ. ಬೈ ಮಿಸ್ಸಾಗಿ ಕನ್ಫ್ಯೂಸ್ ಆಯಿತು ಅಂದರೆ ಅಂತ ಹೇಳ್ತಾ ಇರೋದು. ಏನು ಗುರು, ಲಾರಿನೇ ಹಿಂದೆ ತೆಗಿತಾವನೆ, ತೆಗಿರಿ ಏನೋ ಓಕೆ ಥ್ಯಾಂಕ್ ಯು. ಆ ಕಡೆ ಹೋಗಿ ಅಂತವನೆ. ಓ ಏನೋ ಗೋಡನ್ ಇದು. ಓಹೋ ಹಾಂ. ಅಯ್ಯೋ ಮೊನೆ ಹೆವಿ ಇದೆಯಲ್ಲ ಮೊನೆ. ಇಲ್ಲಿಂದ ಸ್ವಲ್ಪ ದೂರ ರೋಡ್ ಇದೆ ಅಂತ ಅನಿಸುತ್ತೆ, ಐ ಥಿಂಕ್, ಗೊತ್ತಿಲ್ಲ. ಬಟ್ ನೋಡುವ. ಒಳ್ಳೆ ಆಫ್ ರೋಡು ಎಕ್ಸ್ಪಲ್ಸ್ ತಗೊಬಂದ್ಬಿಡ್ಬೇಕು ಕಣ. ಹಾಂ, ಈ ಆಟ ಆಡ್ಕೊಂಡು ಹತ್ತಿಸ್ಕೊಂಡೋಯ್ತಾರೆ, ಹತ್ತಿಸ್ಬಿಡ್ತಾರೆ. ಹಾಂ, ಸ್ವಲ್ಪ ಜಲ್ಲಿಕಲ್ಲೆಲ್ಲ ಹಾಕವ್ರೆ. ಇಲ್ಲೊಂದು ಆಂಜನೇಯ ಟೆಂಪಲ್ ಬೇರೆ ಇದೆ. ಅಲ್ಲಿ ನೋಡಿದ್ರೆ ರೋಡ್ ಕಾಣ್ತಾ ಇತ್ತು, ಇಲ್ಲೇನೋ ರೋಡೇ ಇಲ್ಲ. ಹಾಂ, ಒಳ್ಳೆ ಇದೆ ಅಪ್ಪ. ಇಲ್ಲಿಂದ ರೋಡು ಮೊನೆ, ಇಲ್ಲಿಂದ ಸಿಮೆಂಟ್ ರೋಡು. ಯಾರೂ ಇಲ್ಲ, ನಾವಿಬ್ಬರೇ. ಅಲ್ಲಿ ನೋಡು ಯಾವ ಥರ ವ್ಯೂ ಐತೆ. ಅಲ್ಲೇ ನೋಡು, ನಾನು ಅದೇ ಬಂಡೆ ತೋರಿಸಿದ್ನಲ್ಲ. ನೋಡು ಅದೇ ಬಂಡೆ. ಹಾಂ, ಮಸ್ತಾಗಿದೆ ಮಾತ್ರ ಆಫ್ ರೋಡ್ ಮಾತ್ರ. ಹತ್ತಿಸ್ಬಿಡ್ಬೋದು ಮನೆ, ಇಳಿಯೋದು ಕಷ್ಟ ಮಾತ್ರ. ನೋಡು ಏನು ಪಿಚ್ ಐತೆ. ಹಾಂ, ಯಪ್ಪ, ನೋಡಪ್ಪ ಹೆಂಗೈತೆ ಮೊನ್ನೆ. ಅಯ್ಯೋ ಬಿದೋಗ್ಬಿಡ್ತಾ ಇದ್ರಿ ಇದು. ಬತ್ತು ನಾವಿದ್ದಿದ್ದ ಕೆರೆ ಅಲ್ಲಿ. ಅಲ್ಲಿ ಸ್ಪಾಟ್ ಅಲ್ಲ ಅದು, ಹೋಯ್ತದ ಹತ್ತುತ್ತಾ. ಜೈ ಶ್ರೀರಾಮ್ ಅಂತ ಅನ್ಕೊಂಡು ಹೋಯ್ತಾ ಇರೋದು. ಅಯ್ಯಯ್ಯೋ ಮಗ, ಮತ್ತೆ ಆ ರೋಡ್ ಯಾವುದು ಮಗ? ಆ ರೋಡು ಆ ಕಪಲ್ಸ್ಗಳು ಹೋಯ್ತಾ ಇದ್ರಲ್ಲ. ಇಲ್ಲೇ ಬಂದ್ಬಿಟ್ರಿ ಕಣ. ಓ, ಇಲ್ಲಿ ನೋಡು ಗುರು, ತಿಮ್ಮಪ್ಪನ ಬೆಟ್ಟ ಕಾಣ್ತಾ ಐತೆ. ಯಪ್ಪ ಪೀಸ್. ಇವಾಗ ಇಲ್ಲಿಂದ ಒಂದು ಆಫ್ ರೋಡು. ಸೊ ಇಲ್ಲೇ ಒಳ್ಳೆ ಸ್ಪಾಟು ಗುರು ಇದು. ನೋಡಿ ಹೆಂಗಿದೆ, ಆ ಕಡೆ ಈ ಕಡೆ ಮಧ್ಯದಲ್ಲಿ ರೋಡು. ಓ, ಯಾರೋ ಬಂದಿದ್ದಾರೆ ಗುರು, ಐತೆ. ಎಷ್ಟೊಂದು ಜನ ಎಕ್ಸ್ಪೋಲ್ಸ್ ಎಲ್ಲ ಬಂದವ್ರೆ. ನಿಮಗೆ ಈ ಸ್ಟ್ರೆಚ್ಚಲ್ಲಿ ತಿಮ್ಮಪ್ಪನ ಬೆಟ್ಟ ಕಾಣೋದೆ. ಇಲ್ಲಿ ನಾನು ಡೈರೆಕ್ಷನ್ ಕೈ ಇಟ್ಟಿದ್ದೀನಲ್ಲ, ಅಲ್ಲೇ ತಿಮ್ಮಪ್ಪನ ಬೆಟ್ಟ. ವಾವ್, ನೈಸ್. ಗಾಡಿ ಯಾವ ಥರ ಕಾಣ್ತಾ ಇದೆ ಗಾಯ್ಸ್. ವಾವ್, ಆ ಕಡೆ ಈ ಕಡೆ ಫುಲ್ಲು ಟೆರನ್ ಮಧ್ಯದಲ್ಲಿ ನೋಡು ಗುರು, ಕ್ರೇಜಿ ಮ್ಯಾನ್.
ಕಾರಂಗೆ ಫುಲ್ಲು ದೃಷ್ಟಿನೇ ಆಗ್ಬಿಡುತ್ತೆ. ರೇಡಿಯೇಟ್ರ್ ಆನ್ ಆಗಿದೆ, ಯಾವ ಥರ ಇದೆ ನೋಡಿ. ಮುನಿ ಈ ಕಡೆಯಿಂದ ತೆಗಿಬೋ ಮುನಿ, ಚೆನ್ನಾಗೈತೆ. DSLR ಏನಾರ ಇದ್ಬಿಡ್ತು ಅಂದರೆ ನೆಕ್ಸ್ಟ್ ಲೆವೆಲು. ಇಲ್ಲಿ ಗಂಟ ಅಷ್ಟೇ ಸ್ಟ್ರೆಚ್ಚು, ಇಲ್ಲಿಗೆ ಮುಗ್ದೋಗುತ್ತೆ. ಸೊ ಚೆನ್ನಾಗಿದೆ, ಏನು ಅಷ್ಟೊಂದು ಹಾರ್ಡ್ಕೋರ್ ಆಫ್ ರೋಡ್ ಏನಲ್ಲ. ಸೊ ಮ್ಯಾನೇಜಬಲು, ಆ್ಯಕ್ಟಿವನೇ ಹತ್ತಿಸ್ಬಿಡ್ಬೋದು ಗುರು. ಬಟ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗುರು. ಈಗ ನೋಡಿ ನೀವು ಹೆಂಗೆ ಕಾಣ್ತಾ ಎಲ್ಲ ಫ್ಯಾಕ್ ಕಟ್ಕೊಂಡ್ಬಿಟ್ಟೈತೆ, ಯಾವ ಥರ ಇದೆ ನೋಡು ಗುರು. ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಬಂತು ಅಂದರೆ ಪಾಕ್ ಕಟ್ಕೊಂಡ್ಬಿಡುತ್ತಲ್ಲ ಮನೆ. ಇವಾಗ ನಾವು ಆ್ಯಕ್ಚುಲಾಗೆ ಇದ್ರ ಮೇಲೆ ಹತ್ಕೊ ಹೋಗಬೇಕು. ಸ್ಟೆಪ್ಸಿಗೆ ಮೇನು ನಿಮಗೆ ಸ್ಟೆಪ್ಸ್ ಕಾಣ್ತಾ ಇದೆಯಲ್ವಾ, ಆ ಸ್ಟೆಪ್ಸ್ ಹತ್ಕೊಂಡೆ ಮೇಲೆ ಟೆಂಪಲ್ ಇರೋದು. ಸೊ ಹೋಗೋಣ ಬನ್ನಿ. ಹಂಗೆ ಇಲ್ಲೊಂದು ಫೋಟೋ 2-3 ಫೋಟೋ ತೊಗೊಂಡ್ಬಿಡ್ತೀರಿ, ಆಮೇಲಿಂದ ಹೊರಡ್ತೀರಿ ಗೈಸ್. ಹುಷಾರಾಗೇ ಹತ್ತಬೇಕು. ಮತ್ತು ಇಲ್ಲಿ ರಾಯಲ್ ಎನ್ಫೀಲ್ಡು ಎಕ್ಸ್ಪಲ್ಸು R15 ಬಂದಿದೆ. ನ್ಯಾನ್ಸಿ ನೈಟಿಂಗ್, ರೋಸಿ ರೈಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಒಂದು ಈ ಗಾಡಿ ಬಂದ್ಬಿಟ್ಟು ಒಂದು ಕಪಲ್ಸ್ ಅವ್ರದ್ದು, ಆ್ಯಂಡ್ ಅವ್ರದ್ದು ಯಾರ್ದು ಅಂತ ಗೊತ್ತಿಲ್ಲ. ಬಟ್ ವ್ಯೂ ಮಾತ್ರ ಇಲ್ಲಿಂದ ಎಷ್ಟು ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ನಿಜವಾಗ್ಲೂ ಅಲ್ಲೊಂದೇ ಒಂದು JCP 2 ಮೋಡ ಕಡಿಮೆ ಆಗೋಯ್ತು ಅಲ್ಲ. ಸೊ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಇವಾಗ. ಸೊ ಇವಾಗ ಒಂದು 10 ಸ್ಟೆಪ್ಸ್ ಹತ್ತಿದ್ದೀರಿ, ಎರಡು ಇವಾಗ. ಜಾಸ್ತಿನೇ ಹತ್ತಿದ್ದೀವಿ. ನಮ್ಮ ಗಾಡಿಗಳೆಲ್ಲ ಅಲ್ಲಿ ನಿಂತವೆ. ಸೊ ಅವರು ಇಳಿದು ಹೋಗೋವರೆಗೂ ನಾವು ಕೆಳಗಡೆ ನಿಂತ್ಕೊಂಡು ವೆಯ್ಟ್ ಮಾಡಿ ಇವಾಗ ಹತ್ತುತ್ತಾ ಇದ್ದೀರಿ, ಬಿಕಾಸ್ ಆಫ್ ಕಪಲ್ಸ್. ಸೊ ಕಪಲ್ಸ್ ಇರೋ ಕಡೆ ನಾವೆಲ್ಲ ಹೋಗ್ಬಾರ್ದು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಾವು ಅಲ್ಲಿದ್ದಿತ್ತು ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀರಿ. ಇವಾಗ ಸೂರ್ಯ ಜೀಪ್ ಬರ್ತಾ ಇರೋದು. ಇವಾಗ ಆ ಗಾಡಿ ಹೊಂಟೋಯ್ತಂದರೆ ನಾವೇ ಆಗ್ತಿಲ್ಲ ಗುರು. ಅಯ್ಯಪ್ಪ, ಇವು ಏನು ಸ್ಟೀಪ್ ಇದೆ ಗೊತ್ತಾ. ಬಟ್ ಹುಷಾರು, ಎಲ್ಲ ಬರ್ತಾ ಇರ್ಬೇಕಾದ್ರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಹೆಂಗಿದೆ ಅಂದರೆ ಸ್ಟೆಪ್ಸು ಹಿಂಗೆ ಬಾಲ್ಕೊಂಡ್ಬಿಟ್ಟಿದೆ ಯಪ್ಪ. ಕಪಲ್ಸ್ ಬುಲೆಟ್ ನೋಡ್ತಾ ಹುಡುಗಿ ಓಡಿಸ್ತಾ ತೋರಿಸ್ತೀನಿ. ಅದ್ರಲ್ಲಿ 10,000 ಅಲ್ಲ, ಗ್ರೇಟು ಅಲ್ಲ. ಸೊ ಇನ್ನೂ ಇದೆ ಅದು ಎಕ್ಸ್ಪಲ್ಸು ಬುಲೆಟು ನೋಡಿ. ಗ್ರೇಟ್ ಮ್ಯಾನ್. ಈ ಥರ ಎಲ್ಲ ಓಡಿಸ್ತಾ ಇರಬೇಕು ಹುಡುಗಿರು, ಬರ್ತಾ ಇರಬೇಕು. ಹಾಂ, ಅದು ಆ ಸ್ಟೀಪಲ್ಲಿ ಅದು ಹೆಂಗೆ ಹಚ್ಚಿರ್ಬೋದು ಹೇಳು. ಅದು ಬುಲೆಟು ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್, ವರ್ತ್ ಇಟ್. ಬರ್ಬೋದು. ಸ್ಟೆಪ್ಸ್ ಹಚ್ತಾ ಇದ್ದೀನಿ, ಆಗ್ತಾ ಇಲ್ಲ. ಇದೊಂದು ಮರ ಅಷ್ಟು ಗಾಳಿ ಹೊಡಿತೈತಿ. ಇದೊಂದು ಮರ ಹೆವಿ ಗಾಳಿ ಹೊಡಿತಾ ಇದೆ. ಅಪ್ಪೋ ಸ್ವಾಮಿ, ರಾಮನಗರ ಹಳ್ಳಿಗೋಡೆ ಕಾಣ್ತಾ ಇದೆ ಗುರು. ಇಲ್ಲಿ ಎಷ್ಟು ಬೆಟ್ಟ ಹೊಡಿದೆ ಗುರು. ಇಲ್ಲಿ ನೋಡಿ, 1, 2, 3 ಹೆವಿ ಬೆಟ್ಟ, ಹೆವಿ ಗಾಳಿ ಹೊಡಿತಾ ಇದೆ ಗೈಸ್. ಇಲ್ಲದಕ್ಕೂ ಶಕ್ತಿ ಆಗ್ತಿಲ್ಲ. ಅಪ್ಪೋ ಸ್ವಾಮಿ. ಓಕೆ, ಇವಾಗ ಹೊರಡ್ತಾ ಇದ್ದೀರಿ. ಮೇಲೆ ಮಾತ್ರ ಹೆವಿ ವಿಂಡ್ ಬ್ಲಾಸ್ಟ್ ಇದೆ ಗುರು, ಇಲ್ಲೇ ಗಾಳಿನೇ ಇಲ್ಲ. ಹುಡುಗಿ ರಾಯಲ್ ಎನ್ಫೀಲ್ಡಲ್ಲಿ ಹುಡುಗಿ ಬಂದಿದ್ದಾರಲ್ಲ ಗುರು, ಆಫ್ ರೋಡ್ ಮಾಡ್ಕೊಂಡು. ಸೊ ಇಲ್ಲೆಲ್ಲ ನೈಟ್ ಕ್ಯಾಂಪ್ ಹಾಕಿದ್ದಾರೆ, ಎಲ್ಲ ಬೆಂಕಿ ಗಿಂಕಿ ಎಲ್ಲ ಹಾಕಿದ್ದಾರೆ. ಸೊ ನೋಡಿ ಯಾವ ಥರ ಇದೆ ಪ್ಲೇಸು. ಅದು ತಿಮ್ಮಪ್ಪನ ಬೆಟ್ಟ ಅಲ್ಲೊಂದು ಕಾಣ್ತಾ ಇರೋದು, ನಿಮ್ಮ ಕ್ಯಾಮ್ರಾದಲ್ಲಿ ಕಾಣ್ತಾ ಇರಲ್ಲ ಅಂತ ಗೊತ್ತು. ಬಟ್ ಇಲ್ಲಿ ಬಂದು ನೋಡ್ತು ಅಂದರೆ ತಿಮ್ಮಪ್ಪನ ಬೆಟ್ಟ ಅದು ಕಾಣುತ್ತೆ, ರಾಮನಗರ.
ಇಳಿತಾ ಇದ್ರಿ ಇಲ್ಲಿಂದ ಆರಾಮಾಗಿ ಇಳ್ಕೊಂಡು ಹೊಂಟೋಗ್ಬಿಡ್ಬೋದು. ಅಲ್ಲೊಂದು ಸ್ವಲ್ಪ ಅಷ್ಟೇ ಸ್ಟ್ರಗಲ್ ಆಗೋದು. ವೀಕೆಂಡಲ್ಲಂತೂ ಬರೋಕ್ಕೆ ಹೋಗ್ಬೇಡಿ, ಬಂದ್ರೂ ಬೇಗ ಬನ್ನಿ ಅಷ್ಟೇ ಹೇಳೋದು. ಸೊ ಈ ಆಂಜನೇಯ ಇದೆ, ಇಲ್ಲೊಂದು ಕೈ ಮುಕ್ಕೊಂತ ನಾವು ಬೆಂಗಳೂರಿನ ಕಡೆಗೆ ಪಯಣ. ಇವಾಗ ಎಷ್ಟು ಟೈಮು? 3 ಗಂಟೆ. ಸೊ 4:10 ವಿ ಆರ್ ಇನ್ ಬೆಂಗಳೂರು. ಸೊ ಟಾಟಾ, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.